ಜೈಲಿಗೆ ಹೋಗಿದ್ದೆ ಹ್ಮ್. 52 ದಿನ. ಜೈಲ್ನ ಡಿಸ್ಕೋಟೆಕ್ ಮಾಡ್ಕೊಂಡು ಏನ್ ಬೇಕೋ ಅದನ್ನ ತಿನ್ಕೊಂಡು ಮಜಾ ಮಾಡ್ಕೊಂಡು ಇನ್ನ ಗ್ಲೋ ಆಗ್ಬಿಟ್ಟು ಈಚೆ ಬಂದೆ ಅಂತಂತಾನೆ. ವಾಟ್ ಇಸ್ ಈ ಟ್ರೈಂಗ್ ಟು ಸೇ? ನಮ್ಮ ಜೈಲ್ಗಳಲ್ಲಿ ಆ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಅಂತನ? ಇಟ್ ಈಸ್ ಇಂಡೈರೆಕ್ಟ್ಲಿ ಅಕ್ಯೂಸಿಂಗ್ ದ ಸ್ಟಾಫ್ ಅಂಡ್ ದ ಅಫಿಷಿಯಲ್ಸ್ ಆಫ್ ದ ಜೈಲ್. ಅಲ್ಲಿ ಜೈಲ್ನಲ್ಲಿರೋ ಅಂಥ ಅಫಿಷಿಯಲ್ಸ್ಗೆ, ಜೈಲರ್ಗಳಿಗೆ, ಅಲ್ಲಿರೋ ಸ್ಟಾಫ್ಗೆ ಇಂಡೈರೆಕ್ಟ್ ಆಗಿ ಅವರು ಏನು ಕೊಟ್ಟರು ಮಾಡ್ತಾರೆ ಅನ್ನೋ ರೀತಿನಲ್ಲಿ ಹೇಳ್ತಾರೆ ಸರ್. ಇಟ್ ಈಸ್ ಅ ಕ್ಲೇಮ್ ದಟ್ ಈಸ್ ಡೂಯಿಂಗ್. ನನಗೆಲ್ಲ ಸಪ್ಲೈ ಸಿಗತ್ತೆ, ನನಗೇನು ಬೇಕೋ ಸಿಗುತ್ತೆ ಅಲ್ಲಿ ಒಳಗಡೆ. ನಾನು ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡು ಮಜವಾಗಿದ್ದೆ, ಗ್ಲೋ ಆಗ್ಬಿಟ್ಟು ಬಂದೆ. ತಪ್ಪು ಮಾಡಿ ಜೈಲ್ಗೆ ಹೋದವ್ರಿಗೆ ಈ ಟ್ರೀಟ್ಮೆಂಟ್ ಇದೆ ಅನ್ನೋಂಗಿದ್ರೆ ಹೊರಗಡೆ ಯಾಕಿರ್ತಾರೆ ಜನರು? ಎಲ್ಲರೂ ಜೈಲಲ್ಲಿ ಇರ್ಬೇಕಿತ್ತಲ್ಲ. ಈ ಥರ ಸ್ಟೇಟ್ಮೆಂಟ್ಗಳು ಮಾಡ್ತಿದ್ರೆ ಅವನು ಚಿಕ್ಕ ಚಿಕ್ಕ ಹುಡುಗರಿಗೆ ನನಗೆ ತಿನ್ನೋಕ್ಕೆ ಕುಡಿಯೋದಕ್ಕೆ ಏನಿಲ್ಲ, ನಡಿ ಜೈಲ್ಗೆ ಹೋಗಿ ಬರೋಣ, ಅಲ್ಲಿ ಚೆನ್ನಾಗಿ ಡಿಸ್ಕೋಟೆಕ್ಕು ತಿನ್ಕೊಂಡು ಕುಡ್ಕೊಂಡು ಗ್ಲೋ ಆಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವರು ಕ್ರೈಮ್ಗಳು ಮಾಡ್ಬಿಟ್ಟು ಜೈಲ್ಗೆ ಹೋಗೋದಿಲ್ವಾ? 100%. ಬಿಕಾಸ್ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ರೇನೆ ಅದೊಂದು ಯಾವ ತೀರಿ ಎಫೆಕ್ಟ್ ಆಗ್ತಿದೆ ಅಂದ್ರೆ ಆ ತರ ಆಗ್ತದೆ. ಅಂಥದ್ರಲ್ಲಿ ಇಂಥವ್ರ ಮಾತುಗಳನ್ನ ಕೇಳ್ಕೊಂಡು ಅದನ್ನ ಅವ್ರು ಅಳವಡಿಸ್ಕೊಂಡು ಓ ಈ ತರ ಇರಬಹುದೇನೋ. ಯಾಕಂದ್ರೆ ಕೆಲವೊಬ್ರಿಗೆ ಯಾರಿಗೂ ಗೊತ್ತಿರಲ್ಲ, ನಿಜಾನೇ ಅಂತ ಅನ್ಕೊಂಡ್ಬಿಡ್ತಾರೆ. ಮೊಬೈಲಲ್ಲಿ ನೋಡಿದ್ದೆಲ್ಲ ನಿಜ ಅನ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಸರ್, ರೀಸೆಂಟ್ ಸರ್ವೆನಲ್ಲಿ US ನಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. ಅವ್ನು ಇಂಟರ್ನ್ಯಾಷನಲ್ ಅಂತಾನಲ್ಲ ಯಾವಾಗೂ, ಅದಕ್ಕೆ US ಬಗ್ಗೆ ಮಾತಾಡ್ತಿದ್ದೀನಿ. US ನಲ್ಲಿ ಒಂದು ಸರ್ವೆ ಮಾಡಿದ್ದಾರೆ, ಮಕ್ಕಳ ಹತ್ರ ಕೇಳಿದ್ದಾರೆ, ಇನ್ ದ ಏಜ್ ಗ್ರೂಪ್ ಆಫ್ 10 to 15 years old. ಇವತ್ತಿಗೂ ಸ್ಪೈಡರ್ ಮ್ಯಾನ್ ನಿಜ ಅಂತ ಅನ್ಕೊಂಡಿದ್ದಾರೆ ಅವರು. ಅವ್ರಿಗೇನಾದರೂ ಆಯಿತು ಅಂದರೆ ಸ್ಪೈಡರ್ ಮ್ಯಾನ್ ಬರ್ತಾನೆ ಬಚಾವ್ ಮಾಡೋದಕ್ಕೆ ಅಂದ್ಕೊಂಡಿದ್ದಾನೆ. ಮೈಂಡ್ ಸೆಟ್ಟು ಮಕ್ಕಳದ್ದು ನಾನು ಹೇಳ್ತಿರೋದು. ಇವನು ಈ ಥರ ಕೊಡೋ ಸ್ಟೇಟ್ಮೆಂಟ್ಗಳಿಂದ ಇಲ್ಲಿ ಹೊರಗಡೆ ಒಂದು ಶಕ್ತಿ ಇಲ್ಲದಿರೋವಂಥ ಮನೆಗಳಲ್ಲಿರೋವಂಥ ಮಕ್ಕಳುಗಳು ಜೈಲಿಗೆ ಹೋದರೆ ಚೆನ್ನಾಗಿರುತ್ತೆ, ಜೈಲಿಗೆ ಹೋದರೆ ಚೆನ್ನಾಗಿ ನೋಡ್ಕೊತಾರೆ, ಏನು ಬೇಕೋ ಅದು ಸಿಗತ್ತೆ, ನಾವು ಅವನ ಹೋಗಿ ಡಿಸ್ಕೋ ಮಾಡ್ಕೊಂಡು ಜೈಲಿನಲ್ಲಿ ಏನು ಬೇಕೋ ಅದು ತಿನ್ಕೊಂಡು ಕುಡ್ಕೊಂಡು ಈಚೆ ಬಂದುಬಿಡ್ಬೋದು ಅಂತ ತಪ್ಪು ಮಾಡಿದ್ರೆ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಹೌ ಕ್ಯಾನ್ ಈ ಮೇಕ್ ಸಚ್ ಸ್ಟೇಟ್ಮೆಂಟ್ಸ್ ಇನ್ ನ್ಯಾಷನಲ್ ಟೆಲಿವಿಷನ್? ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಒಂದು ಟೆಲಿವಿಷನ್ ಒಂದು ಇದರಲ್ಲಿ ಓಡ್ತಾ ಇದೆ, ಒಂದು ಇಂಟರ್ನೆಟ್ನಲ್ಲಿ ಓಡ್ತಾ ಇರೋವಂಥ ಚಾನಲ್ಗಳಲ್ಲಿ ಹೌ ಕ್ಯಾನ್ ಈ ಮೇಕ್ ಸಚ್ ಸ್ಟೇಟ್ಮೆಂಟ್ಸ್? ಮಕ್ಕಳು ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವರು ಯೋಚನೆ ಮಾಡುವಂತ ಕೇಪಬಿಲಿಟೀಸ್ ಇರಲ್ಲ, ಅಷ್ಟೊಂದು ಬುದ್ಧಿಜ್ಞಾನ, ಮೆಚುರಿಟಿ ಲೆವೆಲ್ ಅನ್ನೋದು ಬಂದಿರಲ್ಲ. ಬಿಕಾಸ್ ಆ ಏಜ್ ಅನ್ನೋದು ಇದೆಯಲ್ಲ ಪರ್ಟಿಕ್ಯುಲರ್ ಆಗಿ, ಆ ಏಜ್ ಅಲ್ಲಿ ನಾವು ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಬಿಟ್ರೆ ಓ ಇದು ಮಾಡೋದ್ರಿಂದ ಏನ್ ಎಫೆಕ್ಟ್ ಆಗ್ಬೋದು, ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋಂಥ ಥಾಟ್ಸ್ ಇರಲ್ಲ. ಇವನು ಹೇಳ್ತಾನಲ್ಲ ಕೂತ್ಕೊಂಡು, ಸುದೀಪ್ ಸರ್ ಉಗಿದು ಕಳಿಸಿರ್ತಾರೆ ಇವ್ರಿಗೆ, ಇವ್ರು ಮಾಡಿದ ಕೆಲಸದಿಂದಾನೇ ಸುದೀಪ್ ಸರ್ ಹೆಸರು ಹೊರಗಡೆ ಬಂದಿದ್ದು, ನಾನು ಏನಕ್ಕೋ ಹಾಕ್ಕೊಂಡಿದ್ದೆ ಸುಮ್ಮನೆ ಅಂದ್ಬಿಟ್ಟು. ಅದಕ್ಕೆ ಮುಂಚೆ ಏನು ಹೇಳಿದ್ದ ಅವನು? ಸುದೀಪ್ ಸರ್ ನನ್ನ ಗ್ಲಾಸ್ ಕೇಳಿದ್ರು, ಅವನು ಕೊಡು ಅಂತಂದ್ರು, ನೀವು ಕೊಟ್ಬಿಡ್ತೀರಾ ಮೇಡಮ್ ನಿಮ್ಮ ಫೋನ್ ಕೊಡು ಅಂತಂದ್ರೆ ಅವತ್ತಿಂದ ಅವ್ನು ಉರಿ ಇದೆ. ಸರ್, ಒಂದು ಎಂಟರ್ಟೈನ್ಮೆಂಟ್ ಟೆಲಿವಿಷನ್ನಲ್ಲಿ ಒಂದು ಯಾರಿಗೋ ಕಾಲು ಎಳಿತಾರೆ, ಇನ್ನೊಂದು ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಅದನ್ನು ಡೈಜೆಸ್ಟ್ ಮಾಡ್ಕೊಳೋದಕ್ಕೆ ಸ್ಪೋರ್ಟ್ ಆಗಿರಬೇಕು, ಸ್ಪೋರ್ಟಿಯಾಗಿ ತೊಗೊಳ್ಬೇಕು ಅದನ್ನು. ಇವನು ಅದನ್ನೇ ಇಟ್ಕೊಂಡು ಹೊರಗಡೆ ಬಂದು ಇನ್ನೊಂದು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ನ್ಯೂಸ್ ಮಾಡ್ತೀನಿ ಅಂತ ಅವ್ರು ಹಾಡುಗಳು ಹಾಕ್ಕೊಂಡು, ಇದೆಲ್ಲ ನಮಗೇನು ಅರ್ಥ ಆಗೋದಿಲ್ಲ ಅಂದ್ಕೊಂಡಿದ್ದಾನೆ ಸರ್. ನಾನು ಹಿಂಗೆ ತಿರುಗಿದ್ದಕ್ಕೆ ದಾದಾ ಅಂದರೆ ಡಾಗ್ ಸತೀಶ್ ಯಾರು ಗೊತ್ತಾ ಅನ್ನೋ ರೀತಿನಲ್ಲಿ ದಾದಾ ಯಾರು ಗೊತ್ತಾ ಅಂತ ನಾನು ವಿಡಿಯೋ ಹಾಕ್ಕೊಂಡೆ ಅಂತಂತಾನೆ. ಫೇಲ್ ಆದರೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ತಾನೆ. ನನ್ನ ಮಗನ ಫ್ರೆಂಡ್ಸು ಜೊತೆಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಿರೋದು ಕೇಳಿಸ್ಕೊಂಡೆ ನಾನು. ಡಾಗ್ ಸತೀಶ್ ಥರ ಫೇಲ್ ಆಗೋಗ್ಬಿಟ್ರೆ ನಮ್ಮಪ್ಪನೂ ಪಾರ್ಟಿ ಕೊಡಿಸ್ಬೋದು ಕಣೋ ಅಂತಂದ್ಬಿಟ್ಟು ಸುಮ್ಮನೆ ತಮಾಷೆಗೆ, ಇಟ್ಸ್ ನಾಟ್ ಸೀರಿಯಸ್ ಆಗಿ ಫೇಲ್ ಆಗ್ಬೇಡ ಅಂತಲ್ಲ, ಕ್ಯಾಶುವಲ್ ಆಗಿ ಮಾತಾಡ್ಕೊಂಡ್ರು. ಫೇಲ್ ಆಗ್ಬಿಟ್ರೆ ಈ ವರ್ಷ ನಮ್ಮಪ್ಪನೂ ಪಾರ್ಟಿ ಕೊಡಿಸ್ತಾರೆ ಕಣೋ ಗ್ಯಾರಂಟಿ, ಡಾಗ್ ಸತೀಶ್ ಥರ ಅಂತಂದ್ರು. ಹೌ ಶುಡ್ ಯು ಟೇಕ್ ಇಟ್? ಆ ಮಕ್ಕಳ ಮೆಂಟಾಲಿಟಿನಲ್ಲಿ ಅದು ಬಂದಿದೆ ಅಂತಂದರೆ ಸೀರಿಯಸ್ ಆಗಿ ಫೇಲ್ ಆಗ್ತಾರೆ ಅಂತಲ್ಲ, ಬಟ್ ಬಂದಿದೆಯಾ ಅದು ತಲೆಗೆ, ವಿಚ್ ಇಸ್ ಅ ರಾಂಗ್ ಇನ್ಫಾರ್ಮೇಷನ್ ಫಾರ್ ಪೀಪಲ್ ಆಫ್ ದಟ್ ಏಜ್. 16 years ಆ್ಯಂಡ್ ಬಿಲೋ ಫಸ್ಟ್ ಆಫ್ ಆಲ್ ಇಂಟರ್ನೆಟ್ ಯೂಸ್ ಮಾಡಬಾರ್ದು ಸರ್. ಆ ರೂಲ್ಸ್ ಇನ್ನೂ ಬಂದಿಲ್ಲ, ಬರ್ತಾ ಇದೆ. ಮೊನ್ನೆ ಅಷ್ಟೇ ಇದು ಮಾಡಿದ್ದಾರೆ, ಆಧಾರ್ ಕಾರ್ಡ್ ಹಾಕಬೇಕು ಅದು ಇದು ಅಂತ ಮಾಡಿದ್ದಾರೆ. ಬಟ್ ಅಲ್ಲಿ ತನಕ ಏನು ಮಾಡ್ತಾರೆ? ಎಲ್ಲರೂ ನೋಡ್ತಾ ಇದ್ದಾರಾ? ಈ ಥರ ಮೆಸೇಜ್ ಪ್ರತಿಯೊಬ್ಬರಿಗೂ ಹೋಗ್ತಿದ್ಯಾ? ವಾಟ್ ಆರ್ ದೇ ಲರ್ನಿಂಗ್ ಫ್ರಮ್ ದಿಸ್? ಇವನು ನಾನು ಕೋಟ್ಯಾಧಿಪತಿ ಅನ್ನೋ ಥರ ಇವನು ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು, ಫೇಲ್ ಆದರೆ ನಾನು ಇದು ಮಾಡ್ತೀನಿ, ಹೀರೋಯಿನ್ಗಳು ಓಡಿ ಬರ್ತಾರೆ,
ಆಂಧ್ರ ಹೀರೋಯಿನ್ ನನ್ನ ಹಿಂದೆ ಬಿದ್ದಿದ್ದಾಳೆ. ಸರ್ ಏನು ನಡೀತಾ ಇದೆ ಇಲ್ಲಿ? ಅಂದರೆ ಹೀರೋಯಿನ್ಗಳು ಅಂದರೆ ವೇಸ್ಟ್ಗಳು, ಯಾರಾದರೂ ಹಿಂಗೆ ನಾಯಿಗಳು ಇಟ್ಕೊಂಡು ತಿರ್ಗಾಡ್ಬಿಟ್ರೆ ಅಥವಾ 20 ಅಡಿ ಥರ್ಮಾಕೋಲ್ ಕೇಕ್ ಮಾಡಿಬಿಟ್ಟು ಮೇಲ್ಗಡೆ ಅರ್ಧ kg ಕೇಕ್ ಇಟ್ಕೊಂಡು ಕಟ್ ಮಾಡಿಬಿಟ್ರೆ ಓಡೋಡು ಬಂದ್ಬಿಡ್ತಾರೆ ಹಿಂದ್ಗಡೆ ಹೀರೋಯಿನ್ಗಳು. ಅವರೇನು ಒಳ್ಳೆ ಮನೆಗಳಿಂದ ಬಂದಿಲ್ವಾ ಸರ್? ಅವ್ರಿಗೆ ಅಪ್ಪ ಅಮ್ಮಂದಿರಿಲ್ವಾ? ಅಥವಾ ಅವ್ರಿಗೊಂದು ಮರ್ಯಾದೆ ಇಲ್ವಾ? ನಮ್ಮ ಇಂಡಸ್ಟ್ರಿನ ಇಷ್ಟು ಕೀಳುವಾಗಿ ಮಾತಾಡ್ತಾನಲ್ಲ, ಕೊಂಬಿದೆಯಾ ಅಂತ ಕೇಳ್ತಾನೆ ನಟರಿಗೆ. ನಟರಿಗೆ ಕೊಂಬಿರೋದಿಲ್ಲ ಸರ್, ಕಲೆ ಇರುತ್ತೆ. ಆ ಕಲೆನ ನೋಡಿ ಜನ ಇಷ್ಟಪಡೋದು. ಕೊಂಬಿದ್ರೆ ಜನರು ಇಷ್ಟಪಡೋದಿಲ್ಲ. ಕಲೆನ ನೋಡಿ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದನ್ನು ಇಷ್ಟಪಡ್ತಾ ಇರೋದು ಜನರು. ಇವನು ನಾಯಿನ ಇಟ್ಕೊಂಡು 20 ಅಡಿ ಕೇಕ್ ಕಟ್ ಮಾಡಿದ ತಕ್ಷಣ ಹೀರೋಯಿನ್ಗಳು ಓಡ್ ಬಂದುಬಿಡೋದಕ್ಕೆ ಇವನಿಗೆ ಎಲ್ಲಿದೆ ಕೊಂಬು? ತಲೆ ಮೇಲೆ ಇದೆಯಾ ಇಲ್ಲ ಬೇರೆ ಎಲ್ಲಾದರೂ ಇದೆಯಾ ಕೊಂಬು ಇವನಿಗೆ? ಏನು ಮಾತಾಡ್ತಾವನು ಸರ್ ಇವನು? ಹೀರೋಯಿನ್ಗಳ ಬಗ್ಗೆ ಮಾತಾಡ್ತಾನೆ, ಹುಡುಗಿರ ಬಗ್ಗೆ ಮಾತಾಡ್ತಾನೆ. ಇವನು ವಯಸ್ಸಿಗೆ ಕರೆಕ್ಟಾಗಿ ನಿಂತ್ಕೊಂಡು ಆ ಸುಸು ಮಾಡಿರೋ ವೀಡಿಯೋನಲ್ಲಿ ನೆಟ್ಟಿಗೆ ನಿಂತ್ಕೊಂಡು ಸುಸುನೂ ಮಾಡೋದಕ್ಕಾಗ್ತಿಲ್ಲ ಇವನಿಗೆ. ಇನ್ನು ಚಿಕ್ಕ ಚಿಕ್ಕ ಹೆಣ್ಮಕ್ಳು ಬಂದ್ಬಿಟ್ಟು ಇವ್ರ ಹಿಂದೆ ಬಂದ್ಬಿಟ್ಟು ನೀನು ಇಷ್ಟ, ನೀನು ನನ್ನ ಮದುವೆ ಆಗ್ತೀನಿ, ಏನು ಸ್ಟೇಟ್ಮೆಂಟ್ಗಳು ಕೊಡ್ತಾವನೆ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.